ರಂಜನಿಯನ್ನು ತನ್ನ ಮಡಲಲ್ಲಿ ಕೂರಿಸ್ಕೊಂಡು, ತಗೋ ರಂಜನಿ, ಈ ದಿನ ನಿನಗೆ ಅಸಲಿ ಸ್ವರ್ಗ ಅಂದರೆ ಏನಂತ ತೋರಿಸ್ತೀನಿ ಅಂದ. ಆ ಮಾತಿಗೆ ಸಣ್ಣಗೆ ನಕ್ಕ ರಂಜನಿ. ಅದಕ್ಕೆ ನೀನು ಫ್ಲ್ಯಾಟಿಗೆ ಶಿಫ್ಟ್ ಆಗಲ್ಲ ಅಂದಿದ್ದು. ಇಂಥವನ್ನೆಲ್ಲ ಮಾಡಿ ಯಾವುದೋ ಒಂದು ವೀಕ್ ಮೂಮೆಂಟಲ್ಲಿ ನಾವಿಬ್ಬರು ಒಂದಾಗ್ಬಿಟ್ರೆ ಇನ್ನೇನಾದರೂ ಇದೆಯಾ, ಇದು ಸರಿಯಲ್ಲ ಅಂದ್ಲು. ಯಾಕೆ ಕರೆಕ್ಟ್ ಅಲ್ಲ ರಂಜನಿ? ಏನು ನೀನು ನನ್ನನ್ನು ಪ್ರೀತಿಸ್ತಿಲ್ವಾ? ನಿನಗೆ ನಾನು ಸರಿ ಹೊಂದಲ್ವಾ ಅಂತ ಕೇಳಿದ ವಿಶ್ವ. ಮಾತಿಗೆ ಅಡ್ಡಿ ಬರುತ್ತಾ, ಅದೇನಿಲ್ಲ ವಿಶ್ವ, ನೀನು ತುಂಬ ಸುಂದರವಾಗಿದೆಯಾ. ನಾನು ಹುಡುಕಿದ್ರು ನಿನ್ನಂಥವ್ನು ಸಿಗಲ್ಲ. ಆದರೆ ಮದುವೆಗೆ ಮುಂಚೆ ಇಂಥವೆಲ್ಲ ನನಗಿಷ್ಟ ಇಲ್ಲ ಅಂದ್ಲು. ಅಂದರೆ ನಿನ್ನ ಉದ್ದೇಶ ಏನು? ಪ್ರೀತಿ ಅಂತ ನಿನ್ನ ಬಳಸ್ಕೊಂಡು ಮದುವೆ ಮಾಡ್ಕೊಳ್ದೆ ಬಿಟ್ಬಿಡ್ತೀನಿ ಅಂತ ಅಂದ್ಕೊಳ್ತಿದ್ಯಾ ಅಂದ ಕೇಳಿದ. ಅರೆ ಅಂಥದ್ದೇನಿಲ್ಲ ಅಂತ ಹೇಳಿದೆ ಅಲ್ವಾ ವಿಶ್ವ, ಆದರೆ ಇವೆಲ್ಲ ನನಗೆ ಸೆಟ್ ಆಗಲ್ಲ. ಇನ್ನೂ ಹೇಳಬೇಕಂದ್ರೆ ಈಗಲೇ ನಾನು ನಿನ್ನ ಜೊತೆ ತುಂಬ ಸಲಿಗೆಯಿಂದಿದ್ದೀನಿ. ಇನ್ನು ಇದಕ್ಕಿಂತ ಮುಂದೆ ಹೋದರೆ ನಮ್ಮಮ್ಮ ನನಗೆ ಕಲಿಸಿದ ಮೌಲ್ಯಗಳನ್ನ ಬಿಟ್ಟಂತಾಗುತ್ತೆ ಅಂದ್ಲು ರಂಜನಿ. ಆ ಮಾತಿಗೆ ತಕ್ಷಣ ಸೀರಿಯಸ್ ಆಗ್ತಾ, ಅಂದರೆ ನನ್ನ ಪೋಷಕರು ನನಗೆ ಮೌಲ್ಯಗಳನ್ನು ಕಲಿಸಿಲ್ವಾ? ನನ್ನನ್ನೇನಾದರೂ ಗಾಳಿಗೆ ಬಿಟ್ಟಿದ್ದಾರಾ? ಸರಿ, ನಿನಗೆ ನನ್ನ ಮೇಲೆ ಇಂಥ ಅಭಿಪ್ರಾಯ ಇರುವಾಗ ಇನ್ನೇಕೆ ನಮ್ಮ ಸಂಬಂಧ? ಈಗಲೇ ಇಲ್ಲಿಂದ ಹೊರ್ಟು ಹೋಗು, ನನ್ನ ಕಣ್ಣಿಗೆ ಕಾಣಿಸ್ಬೇಡ ಎನ್ನುತ್ತಾ ಮಡಲಲ್ಲಿದ್ದ ರಂಜನಿನ ಕೆಳಗಿಳಿಸ್ತಾ ವಿಶ್ವ. ಅದರಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಳಲಾಗದೆ ಕೆಳಗೆ ಬಿದ್ದ ರಂಜನಿ ಶಾಕ್ನಿಂದ ಅವನನ್ನೇ ನೋಡ್ತಿದ್ದಾಳೆ. ಏನೇ ಆ ನೋಟ? ನಾನು ಒಳ್ಳೆಯವನಲ್ಲ ಅಲ್ವಾ? ಹೊರ್ಟು ಹೋಗಿಲ್ಲಿಂದ. ಹೆಚ್ಚು ಹೊತ್ತು ಇಲ್ಲಿದ್ದರೆ ನಿನ್ನನ್ನು ರೇಪ್ ಮಾಡ್ತೀನಿ, ಹೊರ್ಟು ಹೋಗು ಎನ್ನುತ್ತವಳು ಕೈ ಹಿಡಿದು ಮೇಲೆತ್ತಿ ಕರ್ಕೊಂಡು ಹೋಗಿ ಹೊರಗೆ ಹಾಕಿದ ತಕ್ಷಣ ಬಾಗಲಾಗ್ತಾ. ಆಗಲೇ ಕುಡಿದಿದ್ದ ಡ್ರಿಂಕ್ ಅವನ ತಲೆಗೆ ಏರ್ತಿದ್ದರಿಂದ ತಾನೇನು ಮಾಡ್ತಿದ್ದಾನಿಂದ ಅವನಿಗೆ ಅರ್ಥ ಆಗ್ತಿಲ್ಲ. ಹೇಗಾದರೂ ತನ್ನ ಹಠ ಗೆಲ್ಲಿಸ್ಕೊಳ್ಬೇಕಂತ ಮುಂಡು ಪಟ್ಟು ಹಿಡ್ದಿದ್ದಾನೆ. ರೂಮ್ ಹೊರಗಿದ್ದ ರಂಜನಿಗೆ ಒಂದು ಕ್ಷಣ ಅಸಲಿಗೆ ಏನು ನಡೀತು ಅಂತ ಅರ್ಥ ಆಗಲಿಲ್ಲ. ಆಮೇಲೆ ಆ ಶಾಕ್ನಿಂದ ಹೊರಬರ್ತಾ, ಏನು ಇವನಿಗೇನಾದರೂ ಮೆಂಟಲ್ಲ, ಹೀಗೆ ತಳ್ಬಿಟ್ಟ ಅಂದ್ಕೊಳ್ತಾ ಇದ್ದು ಆಕ್ರೋಶದಿಂದ ಹೋಗಿ ಮತ್ತೆ ಡೋರ್ ಬೆಲ್ ಹೊಡೆದ್ಲು. ಒಳಗೆ ಡ್ರಿಂಕ್ ಮಾಡ್ತಿದ್ದ ವಿಶ್ವ ಅದನ್ನು ಸ್ವಲ್ಪವೂ ಲೆಕ್ಕಿಸ್ಕೊಳ್ಳಿಲ್ಲ. ಕೋಪ ಬಂದ ರಂಜನಿ ಮಾತ್ರ ನಿಲ್ಲಿಸದೆ ಕಾಲಿಂಗ್ ಬೆಲ್ ಹೊಡಿತಲೇ ಇದ್ದಾಳೆ. ದಿನದಿಂದ ವಿಶ್ವ ಹೋಗಿ ಬಾಗಲು ತೆಗೆದ. ಏಯ್, ಇದೇನಾದರೂ ನಿಮ್ಮ ಹಳ್ಳಿ ಅಂದ್ಕೊಂಡ್ಬಿಟ್ಟಿದ್ಯಾ? ಹಾಗೆ ಮಾಡ್ತಿದ್ಯಾ? ಇಲ್ಲಿ ಸುತ್ತಮುತ್ತ ಇರೋರು ಇರಿಟೇಟ್ ಆದರೆ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅಂತ ಕೋಪದಿಂದ ಅಂದ. ಆ ಮಾತುಗಳನ್ನ ಸ್ವಲ್ಪವೂ ಲೆಕ್ಕಿಸದೆ ಜೋರಾಗಿ ಅವನ್ನ ನೂಕ್ತಾ ಒಳಗೆ ಹೋದ್ಲು. ಹೋಗು ಅಂದೆ ಅಲ್ವಾ, ಮತ್ತೆ ಯಾಕೆ ಬರ್ತಿದ್ಯಾ ಅಂತ ಮುಖ ಸೊಟ್ಟಾಗಿ ಮಾಡಂದ ವಿಶ್ವ. ಏನು ಓವರ್ ಮಾಡ್ತಿದ್ಯಾ? ಈಗ ನಾನೇನಂದೆ ಅಂತ ಅನಾವಶ್ಯಕವಾಗಿ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ ಆವೇಶದಿಂದ ಕೇಳಿದ್ಲು ರಂಜನಿ. ಇನ್ನು ಏನನ್ನಬೇಕು? ನಿನಗೆ ಮಾತ್ರ ಮೌಲ್ಯಗಳಿವೆ ಅಂತ ನನಗಿಲ್ಲ ಅಂತ ಅಂದೆ ಅಲ್ವಾ? ಅಂದಮೇಲೆ ಇನ್ನು ನನ್ನ ಜೊತೆ ಇರೋದು ಯಾಕೆ? ಆದರೂ ನಾನು ಕೇಳಿದ್ರಲ್ಲಿ ತಪ್ಪೇನಿದೆ? ಇಷ್ಟು ಪ್ರೀತಿಸಿದ ಹುಡುಗಿ ಜೊತೆ ಖುಷಿಯಾಗಿರಬೇಕು ಅಂದ್ಕೊಳ್ಳೋದೇನಾದರೂ ದೊಡ್ಡ ಅಪರಾಧವಾ? ತನ್ನ ನಡವಳಿಕೆಯನ್ನು ಸಮರ್ಥಿಸ್ಕೊಳ್ತಾ ಅಂದ ವಿಶ್ವ. ಕೋಪದಲ್ಲಿ ಅವನು ತನ್ನ ಮೇಲೆ ಪ್ರೀತಿ ತೋರಿಸ್ತಿದ್ದಾನೆ ಅಂತ ಮೆತ್ತಗಾದ ರಂಜನಿ. ಅಬ್ಬಾ ವಿಶ್ವ, ಹೇಳೋದನ್ನ ಅರ್ಥ ಮಾಡ್ಕೊಳ್ದೆ ಮತ್ತೆ ಮತ್ತೆ ಅದೇ ವಿಷಯ ತರ್ತಿದ್ಯಾ ಅಂದ್ಲು. ಅವಳು ಕೂಲ್ ಆಗ್ತಿದ್ದಾಳೆ ಅಂತ ಗಮನಿಸಿದ ವಿಶ್ವ ತಕ್ಷಣ ಹಠ ಮಾಡೋದನ್ನು ಕಡಿಮೆ ಮಾಡಿ ಸಡನ್ನಾಗಿ ಹೋಗಿ, ಪ್ಲೀಸ್ ರಂಜನಿ, ಒಂದು ಸಾರಿ ಒಪ್ಕೊ ಪ್ಲೀಸ್ ಪ್ಲೀಸ್ ಎನ್ನುತ್ತಾ ಅವಳು ಗಡ್ಡ ಹಿಡ್ಕೊಂಡ. ನೋ ವಿಶ್ವ, ಸುಮ್ಮನೆ ಹೀಗೆ ಮಾಡಿದ್ರೆ ನಾನು ಈಗಲೇ ಹೊರಟು ಹೋಗ್ತೀನಿ ಎನ್ನುತ್ತಾ ಹಿಂದಕ್ಕೆ ತಿರುಗಿ ಹೋಗಲು ಹೋದ್ಲು ರಂಜನಿ. ತಕ್ಷಣ ಅವಳ ಕೈ ಹಿಡಿದು ಹತ್ರ ಕೇಳಿಕೊಂಡು, ನೀನು ನನ್ನವಳು, ನಿನ್ನನ್ನು ಎಲ್ಲಿಗೂ ಹೋಗೋದಕ್ಕೆ ಬಿಡ್ತೀನಿ ಅಂತ ಅನ್ನತ್ಲೇ ಸಡನ್ನಾಗಿ ಅವಳ ತುಟಿಗಳನ್ನ ಅಪ್ಕೊಂಡ. ತಕ್ಷಣ ರಂಜನಿ ಅವನನ್ನು ತಡೆಯೋದಕ್ಕೆ ಪ್ರಯತ್ನಿಸ್ತಾ ಕೈಗಳಿಂದ ಹಿಂದಕ್ಕೆ ನೋಗ್ತಿದ್ದಾಳೆ. ಆದರೆ ವಿಶ್ವ ಅವಳನ್ನ ಬಿಡಲಿಲ್ಲ. ಸರಿ, ತನ್ನ ಬಲವನ್ನು ಇನ್ನೂ ಹೆಚ್ಚಾಗಿ ಪ್ರಯೋಗಿಸಿ ಅವಳ ಅಲಿಗಾಡ್ದಂತೆ ಮಾಡ್ದ. ಅದರಿಂದ ಸ್ವಲ್ಪ ಹೊತ್ತು ಪ್ರತಿರೋಧ ತೋರಿದ ರಂಜನಿ ಮೆಲ್ಲನೆ ಅವನ ಮುತ್ತನ್ನು ಆಸ್ವಾದಿಸಲು ಶುರು ಮಾಡಿದ್ಲು. ಅದೇ ಸಮಯ ಅಂತ ಭಾವಿಸಿದ ಅವನು ಅವಳ ಶರೀರವನ್ನು ಇನ್ನೂ ಹತ್ತಿರಕ್ಕೆ ಸೇರಿಸ್ಕೊಂಡ. ಅವನು ಮಾಡ್ತಿರೋದು ಅರ್ಥ ಆಗ್ತಿದ್ರು. ಯಾಕೋ ಈ ಬಾರಿ ರಂಜನಿ ಅವನನ್ನು ತಡಿಲಿಲ್ಲ. ಬಹುಶಃ ಈಗ ಬೇಡ ಅಂದರೆ ತನ್ನನ್ನು ಅಷ್ಟಾಗಿ ಪ್ರೀತಿಸುವ ವಿಶ್ವ ತನಗೆ ದೂರ ಆಗಿಬಿಡ್ತಾನೆ ಅಂತ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಭಯ ಕೂಡ ಶುರುವಾಗಿರೋದು ಇದಕ್ಕೆ ಕಾರಣ ಇರಬಹುದು. ಅವಳು ಸೈಲೆಂಟ್ ಆಗಿದ್ದಾಳೆ ಅಂತ ಗಮನಿಸಿದ ವಿಶ್ವ ಹ್ಯಾಪಿಯಾಗಿ ಫೀಲ್ ಆಗ್ತಾ ಮೆಲ್ಲನೆ ಅವಳನ್ನು ಬಿಟ್ಟು ತಕ್ಷಣ 2 ಕೈಗಳಿಂದ ಎತ್ಕೊಂಡು ಬೆಡ್ರೂಮ್ ಒಳಗೆ ಕರ್ಕೊಂಡು ಹೋದ. ಆ ರಾತ್ರಿ ಮೊದಲ ಬಾರಿಗೆ ಒಂದಾದ ಆ ಜೋಡಿ ಬಹಳ ಹೊತ್ತಿನವರೆಗೆ ನಡೆದ ಶರೀರಗಳ ಯುದ್ಧದಲ್ಲಿ ಸುಸ್ತಾಗಿ ನಿದ್ದೆಗೆ ಜಾರಿದ್ರು. ಮರುದಿನ ಬೆಳಗ್ಗೆ ಎದ್ದ ರಂಜನಿ ಆತರಪಟ್ಟು ತಪ್ಪು ಮಾಡಿದೇನೋ ಅನ್ನೋ ಗಿಲ್ಟಿ ಫೀಲಿಂಗ್ನಿಂದ ಬೇಸರ ಪಡ್ತಾ ಮೌನವಾಗಿ ಮುದುರ್ಕೊಂಡು ಕೂತ್ಲು. ಅವಳು ಕಣ್ಣಿನಿಂದ ಕಣ್ಣೀರಿನ ಹನಿಗಳು ಸುರಿತಿದ್ವು. ಅಷ್ಟ ನಿದ್ದೆಯಿಂದ ಎದ್ವ ವಿಶ್ವ ಅವಳು ಬೇಸರ ಪಡ್ತಿರೋದು ನೋಡಿ, ಹೇ ರಂಜನಿ, ಇವಾಗ ಏನಾಯ್ತಂತ ಎಷ್ಟು ಫೀಲ್ ಆಗ್ತಿದ್ಯಾ? ಡೋಂಟ್ ವರಿ ಬೇಬಿ, ಹೇಗಿದ್ರು ನಾವು ಮದುವೆ ಆಗ್ತೀವಲ್ವ, ಆಮೇಲಾದರೂ ಇದು ನಡೀಲೇಬೇಕಿತ್ತು. ಈಗ ಸ್ವಲ್ಪ ಮುಂಚೆ ನಡೀತಷ್ಟೇ, ಅದ್ರ ಬಗ್ಗೆ ಜಾಸ್ತಿ ಯೋಚಿಸ್ದೆ. ಖುಷಿಯಾಗಿ ಈ ಕ್ಷಣವನ್ನು ಎಂಜಾಯ್ ಮಾಡು. ಇನ್ನು ಮುಂದೆ ನಾವಿಬ್ಬರು ಬೇರೆ ಬೇರೆ ಅಲ್ಲ, ಒಂದೇ ಅಂತ ಪ್ರೀತಿಯಿಂದ ಹೇಳ್ತಾ ಅವಳನೆಗೆ ಮುತ್ತಿಟ್ಟ. ಆ ಮಾತುಗಳಿಂದ ಖುಷಿಯಾಗಿ ಫೀಲ್ ಆದ ರಂಜನಿ ಕಣ್ಣು ಒರೆಸ್ಕೊಳ್ತಾ, ಥ್ಯಾಂಕ್ ಯು ವಿಶ್ವ, ಇದುವರೆಗೆ ಮನಸ್ಸಲ್ಲಿ ತಪ್ಪು ಮಾಡಿದ್ನೇನೋ ಅಂತ ಭಯ ಇತ್ತು. ಆದರೆ ನಿನ್ನ ಮಾತು ಕೇಳಿದ ಮೇಲೆ ನಿನ್ನ ಪ್ರೀತಿಗಾಗಿ ಏನು ಮಾಡಿದ್ರು ತಪ್ಪು ಅನಿಸ್ಲಿಲ್ಲ. ಐ ಲವ್ ಯು ಅನ್ನೋತ್ತವನ್ನ ಮತ್ತೆ ಅಪ್ಕೊಂಡ್ಳು. ದಟ್ಸ್ ಮೈ ಗರ್ಲ್, ಕಂಟಿನ್ಯೂ ಮಾಡು, ಹಾಗೆ ನೀನು ಸಂತೋಷವಾಗಿರುತ್ತಾ, ನನ್ನನ್ನು ಕೂಡ ಸಂತೋಷವಾಗಿಡು ಅಂತ ಕಣ್ಣು ಹೊಡಿತಾ ಅಂದ ವಿಶ್ವ. ಛಿ, ಯಾವಾಗಲೂ ಅದೇ ಧ್ಯಾನ ಅಂತ ನಗ್ತಾ ಅವನೇ ಎದೆ ಮೇಲೆ ಸಣ್ಣಗೆ ಹೊಡೆದ್ಲು ರಂಜನಿ. ಈ ವಯಸ್ಸಲ್ಲಿ ಆ ಧ್ಯಾನ ಇಲ್ದಿದ್ರೆ ಏನೋ ವ್ಯತ್ಯಾಸ ಇದೆ ಅಂತ ಅರ್ಥ ಬೇಬಿ ಅಂತ ನಗ್ತಾ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ತುಟಿಗಳನ್ನ ಕೈಯಿಂದ ಹಿಡಿದು ಮೆಲ್ಲನೆ ಎಳೆದ.
ಅವನ ಕಣ್ಣಲ್ಲಿ ಬದಲಾಗ್ತಿದ್ದ ಎಕ್ಸ್ಪ್ರೆಷನ್ಸ್ ನೋಡಿ ರಂಜಿನಿ ತಕ್ಷಣ ದೂರ ಸರಿತಾ, ನೀನು ಮತ್ತೆ ಸ್ಟಾರ್ಟ್ ಮಾಡಿಬಿಡ, ಆಫೀಸ್ ಟೈಮ್ ಆಗ್ತಿದೆ, ಹೋಗೋಣ ಬಾ ಅನ್ನುತ್ತಾ ಪೆಟ್ಟಿಳಿದು ಓಡಿದ್ಲು. ಸಿಲ್ಲಿ ಗರ್ಲ್ ಅಂತ ನಗ್ತಾ ಎದ್ದು ವಿಶ್ವ ಕೂಡ ರೆಡಿ ಆಗೋದಕ್ಕೆ ಹೋದ. ಆಮೇಲೆ ರಂಜಿನಿ ಲೈಫ್ನಲ್ಲಿ ದಿನಗಳೆಲ್ಲ ತುಂಬ ಹ್ಯಾಪಿಯಾಗಿ ಕಳೆದು ಹೋಗ್ತಿವೆ. ಇಬ್ಬರು ಒಂದೇ ಫ್ಲ್ಯಾಟ್ನಲ್ಲಿರ್ತಾ ಲೈಫ್ ಎಂಜಾಯ್ ಮಾಡ್ತಾ ಹಗಲು ರಾತ್ರಿ ಎಂದೇ ರೊಮ್ಯಾನ್ಸ್ನಲ್ಲಿ ಮುಳುಗ್ತೇಲತ್ಲೆ ಆಫೀಸ್ನಲ್ಲಿ ಮಾತ್ರ ಒಬ್ರಿಗೊಬ್ರು ದೊಡ್ಡ ಪರಿಚಯ ಇಲ್ಲದಂತೆ ಮ್ಯಾನೇಜ್ ಮಾಡ್ತಿದ್ದಾರೆ. ಹಾಗೆ 1 ತಿಂಗಳು ಕಳೀತು. ಅಷ್ಟೆಲ್ಲ ನಿರೀಕ್ಷಿತವಾಗಿ ಒಂದಿನ ಮಾಲತಿ ಫೋನ್ ಮಾಡಿ, ಕವಿತಾ ಅವ್ರ ಸಂಬಂಧಿಕರು ಯಾರಿಗೂ ಹೆಲ್ತ್ ಸರಿ ಇಲ್ವಂತೆ, ಅವ್ರನ್ನ ನೋಡ್ಕೊಳ್ಳಲು ಅವಳು ಕೆಲವು ದಿನಗಳ ಕಾಲ ಊರಿಗೆ ಹೋಗ್ತಿದ್ದಾಳೆ, ಅದಕ್ಕೆ ತಾನು ಕೂಡ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿದ್ಲು. ಅದರಿಂದ ತಕ್ಷಣ ರಂಜಿನಿ ಇನ್ನೊಂದು ಫ್ಲ್ಯಾಟ್ ತೊಗೊಂಡು ಅಲ್ಲಿಗೆ ಶಿಫ್ಟ್ ಆದಳು. ಅಂದಿನಿಂದ ರಂಜಿನಿ ಆಫೀಸ್ಗೆ ಹೋಗೋದು ಮನೆಗೆ ಬರೋದು ಬಿಟ್ಟು ವಿಶ್ವನನ್ನು ಭೇಟಿ ಮಾಡಲಿಲ್ಲ. ಅವನು ಪೋಸ್ ಮಾಡಿ ಕರಿತಾ ಇದ್ರು, ಅಮ್ಮ ಇದ್ದಾರೆ ಕಷ್ಟ ಅಂತ ಹೇಳ್ತಿದ್ಲು. ಒಂದಿನ ಮಧ್ಯರಾತ್ರಿ ರಂಜಿನಿ ಮನೆಯಲ್ಲಿರುವಾಗ ಕಾಲ್ ಮಾಡ್ದ. ತಾಯಿ ಇರುವಷ್ಟು ದಿನ ತಾಯಿಯ ಪಕ್ಕದಲ್ಲೇ ಮಲಗೋದು ಅಭ್ಯಾಸ ಇರುವ ರಂಜಿನಿ ಆ ದಿನ ಕೂಡ ತಾಯಿ ಮೇಲೆ ಕಾಲು ಕೈ ಹಾಕಿ ಮಲಗಿದ್ಲು. ಮೊಬೈಲ್ ರಿಂಗ್ ಆಗಿದ್ದರಿಂದ ತಕ್ಷಣ ಎಚ್ಚರಗೊಂಡವಳು ಕೂಡಲೇ ಫೋನ್ ಸೈಲೆಂಟ್ನಲ್ಲಿಟ್ಟು ತಾಯಿಯ ಕಡೆ ನೋಡಿದ್ಲು. ಅವಳು ಗಾಢ ನಿದ್ದೆಯಲ್ಲಿದ್ದಾಳೆ ಅಂತ ಅರ್ಥವಾದ ಮೇಲೆ ಮೆಲ್ಲನೆ ಫೋನ್ ಹಿಡಿದು ಆಲಿಗೆ ಬಂದು ಲಿಫ್ಟ್ ಮಾಡಿ ಹೆಲೋ ಅಂತ ಮೆಲ್ಲನೆ ಅಂದ್ಲು. ಹೆಲೋ ರಂಜಿನಿ ಅಂದ ವಿಶ್ವ. ಹಾಂ ನಾನೇ, ಆದರೆ ಈ ಟೈಮ್ನಲ್ಲಿ ಕಾಲ್ ಮಾಡಿದ್ಯಾ ಯಾಕೆ ವಿಶ್ವ ಅಂತ ಕೇಳಿದ್ಲು. ಕಾಲ್ ಮಾಡೋದಲ್ಲ, ಡೈರೆಕ್ಟಾಗಿ ಬಂದಿದ್ದೀನಿ, ಬಂದು ಬಾಗಿಲು ತೆಗಿ ಅಂದ ವಿಶ್ವ. ವಾಟ್, ನೀನು ಇಲ್ಲಿಗೆ ಬಂದಿದ್ಯಾ ಆದರೆ ಯಾಕೆ ಅಂತ ಗಾಬರಿಯಿಂದ ಕೇಳಿದ್ಲು. ಯಾಕೆ ಅಂತ ಹೇಳ್ತೀನಿ, ಮೊದಲು ಬಾಗಿಲು ತೆಗಿ ಅಂದ. ನೋ ವೇ, ಮನೆಯಲ್ಲಿ ಅಮ್ಮ ಇದ್ದಾರೆ, ತಕ್ಷಣ ಹೊರಟು ಹೋಗು ಅಂದ್ಲು ರಂಜಿನಿ. ಅದಕ್ಕೆ ಸಾಧ್ಯ ಇಲ್ಲ, ಈ ಟೈಮ್ನಲ್ಲಿ ಇಲ್ಲಿವರೆಗೆ ಬರೋದಕ್ಕೆ ಎಷ್ಟು ಕಷ್ಟ ಆಯಿತು ಗೊತ್ತಾ, ಕೆಳಗೆ ಸೆಕ್ಯೂರಿಟಿನ ಮ್ಯಾನೇಜ್ ಮಾಡಿ ಬಂದಿದ್ದೀನಿ, ಅಂಥದ್ರಲ್ಲಿ ನಿನ್ನನ್ನು ನೋಡದೆ ಹೇಗೆ ಹೋಗ್ತೀನಿ, ಮೊದಲು ಬಾಗಿಲು ತೆಗಿ, ಏನಾದರೂ ಇದ್ದರೆ ಆಮೇಲೆ ಮಾತಾಡ್ಕೊಳ್ಳೋಣ ಅಂದ ವಿಶ್ವ. ನಾನು ಅದನ್ನೇ ಹೇಳ್ತಿದ್ದೀನಿ, ಏನಿದ್ರು ಆಮೇಲೆ ಮಾತಾಡ್ಕೊಳ್ಳೋಣ, ಇವಾಗ ನೀನು ಹೋಗು ಪ್ಲೀಸ್ ಅಂತ ಬೇಡ್ಕೊಳ್ತಾ ಅಂದ್ಲು. ನಾನೇ ಪ್ಲೀಸ್ ಅಂತಿದ್ದೀನಿ, ಅರ್ಥ ಮಾಡ್ಕೊ, ನೀನು ಪಕ್ಕದಲ್ಲಿ ಇಲ್ದಿದ್ರೆ ನಿದ್ದೆ ಬರ್ತಿಲ್ಲ, ಪಾಪ ಅಲ್ವ ನಾನು, ಇವತ್ತು 10 ದಿನ ಆಯಿತು ನಾವು ಭೇಟಿಯಾಗಿ, ಪ್ಲೀಸ್ ಪ್ಲೀಸ್ ಅಂದ ವಿಶ್ವ. ಅವನ ಮಾತುಗಳಿಗೆ ಸ್ವಲ್ಪ ನಗ್ತಾ, ಅಮ್ಮನಿಗೆ ತಿಳಿದ್ರೆ ಕೊಂದು ಬಿಡ್ತಾರೆ, ಅರ್ಥ ಮಾಡ್ಕೊ, ನಾಳೆ ಆಫೀಸ್ ಟೈಮಿಗಿಂತ ಮುಂಚೆ ನಿನ್ನ ಫ್ಲ್ಯಾಟಿಗೆ ಬರ್ತೀನಿ ಅಂದ್ಲು. ಅದಕ್ಕಾಗಲ್ಲ, ನಾಳೆ ಮತ್ತೆ ಇನ್ನೊಂದು ಸಾರಿ ಭೇಟಿಯಾಗೋಣ, ಆದರೆ ಈಗ ಮಾತ್ರ ಬಾಗಿಲು ತೆಗಿ, ಜಸ್ಟ್ 15 ನಿಮಿಷ ಸಾಕು, ಹೊರಟೋಗ್ತೀನಿ ಪ್ಲೀಸ್, ನನ್ನ ಬಂಗಾರ ಅಲ್ವಾ ಅಂತ ಮುದ್ದು ಮಾಡೋಕ್ಕೆ ಶುರು ಮಾಡ್ದ ವಿಶ್ವ. ಅರ್ಥ ಮಾಡ್ಕೊ, ನೀನು ಪಕ್ಕದಲ್ಲಿ ಇಲ್ದಿದ್ರೆ ನಿದ್ದೆ ಬರ್ತಿಲ್ಲ, ಪ್ಲೀಸ್ ಪ್ಲೀಸ್ ಇದೊಂದು ಸಲ ಬಾಗಿಲು ತೆಗಿ ಅಂತ ಬೇಡ್ಕೋತಾನೇ ಇದ್ದ. ಅವನ ಮಾತಿಗೆ ರಂಜಿನಿ ಸ್ವಲ್ಪ ಸ್ವಲ್ಪ ಕರಗ್ತಾ ಇದ್ಲು. ಅವನು ಬೇಡ್ಕೊಳ್ಳೋದನ್ನು ನೋಡೋಕ್ಕಾಗದೆ ವಿಶ್ವನ ಮಾತು ಕೇಳಲಾಗದೆ, ಸರಿ ಸರಿ ಇನ್ನು ಸಾಕು ಬರ್ತಿದ್ದೀನಿ ಅನ್ನುತ್ತಾ ಹೋಗಿ ಮೆಲ್ಲನೆ ಬಾಗಿಲು ತೆಗೆದ್ಲು ರಂಜಿನಿ. ಒಳಗೆ ಬಂದ ತಕ್ಷಣ ಅವಳನ್ನು ಅಪ್ಕೊಳ್ತಾ ಮುತ್ತಿನ ಮಳೆಯನ್ನೇ ಸುರಿಸ್ತಾ ವಿಶ್ವ. ಏಯ್ 1 ನಿಮಿಷ ಇರು ಅಂತಿದ್ದ ರಂಜಿನಿ ಮಾತುಗಳ ಗಡ್ಡಿ ಪಡಿಸ್ತಾ. 1 ಸೆಕೆಂಡ್ ಕೂಡ ಇರಲಾರೆ ಅಂದ. ಇರು ಮಾರಾಯ, ಬಾಗಿಲಾಕಬೇಕು ಅನ್ನುತ್ತಾ ಬಾಗಿಲಾಕಿದ್ಲು ರಂಜಿನಿ. ಕೂಡಲೇ ಅವಳನ್ನು ಎಳಕೊಂಡು ಹಾಲ್ನಲ್ಲಿರೋ ಸೋಫಾದಲ್ಲಿ ಕೂತ್ಕೊಳ್ತಾ, ಎಷ್ಟು ದಿನದಿಂದ ಕಾಯ್ತಿದ್ದೀನಿ ಗೊತ್ತಾ ಅಂತ ಅವಳ ಶರೀರ ಮುಡ್ತಿದ್ದಾನೆ ವಿಶ್ವ. ರಂಜಿನಿ ತಕ್ಷಣ ಅವನ್ನ ತಡೆದು, ಇರು ವಿಶ್ವ, ಅಮ್ಮ ಮನೆಯಲ್ಲಿದ್ದಾರೆ, ಇವೆಲ್ಲ ಇವಾಗ ಆಗಲ್ಲ, ನಾಳೆ ನಾನು ಬರ್ತೀನಿ, ನೀನು ಹೋಗು ಅಂದ್ಲು. ಆ ಮಾತಿಗೆ ವಿಶ್ವನ ಮುಖ ತಕ್ಷಣ ಬದಲಾಯಿತು, ಆದರೆ ಅದನ್ನು ಕಾಣಿಸ್ಕೊಳ್ದಂತೆ, ರಂಜಿನಿ ಹೀಗಾದರೆ ಕಷ್ಟ, ನಿಮ್ಮ ಮಮ್ಮಿನ ಬೇಗ ಕಳಿಸು ಪ್ಲೀಸ್ ಅಂದ ವಿಶ್ವ. ಆ ಮಾತಿಗೆ ರಂಜಿನಿ ಅವನ ಕಡೆ ವಿಚಿತ್ರವಾಗಿ ನೋಡ್ತಾ, ಏನು ಮಾತಾಡ್ತಿದ್ದೆ ವಿಶ್ವ, ಅಮ್ಮ ನಮಗೆ ಹೇಗೆ ಅಡ್ಡಿ ಆಗ್ತಾರೆ, ಇವಾಗ ಮಾತ್ರ ಅಲ್ಲ ಯಾವಾಗಲೂ ಅಮ್ಮ ನನ್ನ ಜೊತೆಯೇ ಇರ್ತಾರೆ ಅಂತ ಕೇಳಿದ್ಲು. ಮತ್ತು ನಮ್ಮ ಪ್ರೈವಸಿಗೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಡಾರ್ಲಿಂಗ್ ಅಂತ ಅವಳ ಗಡ್ಡ ಹಿಡಿದು ಕೇಳ್ದ ವಿಶ್ವ. ಹಾಗಿದ್ರೆ ಮದುವೆ ಮಾಡ್ಕೊಳ್ಳೋಣ, ಹೇಗಿದ್ರು ನಮಗಿರೋ ಸಾಲಗಳೆಲ್ಲ ತೀರಿ ಹೋಗಿವೆ, ಇವಾಗಿಬ್ಬರು ಮದುವೆ ಮಾಡಿಕೊಂಡ್ರೆ ಅಮ್ಮನ ಜೊತೆ ನಾವೆಲ್ಲರೂ ನಿನ್ನ ಫ್ಲ್ಯಾಟ್ನಲ್ಲೇ ಇರಬಹುದು ಅಂದ್ಲು ರಂಜಿನಿ. ಅಂದರೆ ಮದುವೆ ಆದಮೇಲೂ ನಿಮ್ಮ ಅಮ್ಮ ನಮ್ಮ ಜೊತೆ ಇರ್ತಾರಾ ಅಂತ ಕೇಳ್ದ ವಿಶ್ವ. ಖಂಡಿತ ವಿಶ್ವ, ಮಮ್ಮಿನ ನನ್ನ ಬಾಲ್ಯದಿಂದ ಕಷ್ಟಪಟ್ಟು ಬೆಳೆಸಿದ್ದಾರೆ, ಅಮ್ಮನಿಗೆ ನಾನು, ನನಗೆ ಅಮ್ಮ ಬಿಟ್ಟರೆ ಯಾರೂ ಇಲ್ಲ, ಇನ್ನು ಅವಳನ್ನು ದೂರ ಕಳಿಸೋ ಉದ್ದೇಶ ನನಗಿಲ್ಲ. ಆದರೆ ನೀನು ಟೆನ್ಷನ್ ಪಡಬೇಡ, ಕೆಲವು ದಿನಗಳಾದರೆ ಕವಿತಾ ಆಂಟಿ ಕೂಡ ಇಲ್ಲಿಗೆ ಬರ್ತಾರೆ, ಅವ್ರು ಬಂದಮೇಲೆ ಅವರಿಬ್ಬರಿಗೂ ಸೇರಿಸಿ ನಮ್ಮ ಪಕ್ಕದಲ್ಲೇ ಒಂದು ಫ್ಲ್ಯಾಟ್ ನೀಡ್ತೀನಿ, ಆವಾಗ ನಮ್ಮ ಪ್ರೈವಸಿಗೇನು ಪ್ರಾಬ್ಲಮ್ ಇರಲ್ಲ, ನಾವಿಬ್ಬರು ಬೇಬಿಗಳನ್ನ ಪಡ್ಕೊಂಡು ನಿಮ್ಮ ಪೋಷಕರಿಗೆ ಒಬ್ಬರನ್ನ ನಮ್ಮ ಮಮ್ಮಿಗೆ ಒಬ್ಬರನ್ನ ಕೊಟ್ಬಿಟ್ರೆ ನಮ್ಮ ಲೈಫ್ ಬಿಂದಾಸ್ ಅಂತ ಫ್ಯೂಚರ್ ಪ್ಲ್ಯಾನ್ ಮಾಡ್ತಿದ್ದಾಳೆ ರಂಜಿನಿ. ಅವಳ ಮಾತುಗಳಿಗೆ ವಿಶ್ವನಿಂದ ಯಾವುದೇ ರಿಯಾಕ್ಷನ್ ಇಲ್ಲ. ಏನಾಯ್ತು ವಿಶ್ವ, ಏನು ಮಾತಾಡಲ್ಲ ಯಾಕೆ ಅಂತ ಕೇಳಿದ್ಲು. ನಥಿಂಗ್ ರಂಜಿನಿ, ಇನ್ನು ನಾನು ಹೋಗ್ತೀನಿ, ಈಗಾಗಲೇ ತುಂಬ ಟೈಮ್ ಆಯಿತು, ನಿಮ್ಮಮ್ಮ ಇದ್ದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ವಿಶ್ವ. ಏನಾಯ್ತು ಇವನಿಗೆ, ಇಲ್ಲಿವರೆಗೆ ಚೆನ್ನಾಗಿದ್ದ, ಈಗ ಯಾಕೆ ಮುಖ ಸೊಟ್ಟಗೆ ಮಾಡ್ಕೊಂಡು ಹೋಗ್ತಿದ್ದಾನೆ ಅಂತ ಮನಸ್ಸಲ್ಲಿ ಅಂದ್ಕೊಂಡ ರಂಜಿನಿ ಬಾಗಿಲಾಕಿ ಮಾಲತಿ ರೂಮ್ಗೆ ಹೋದ್ಲು. ಅಷ್ಟರಲ್ಲಿ ಮಾಲತಿ ನಿದ್ದೆ ಎದ್ದು ಹಾಸಿಗೆ ಹಿಂದೆ ಇದ್ದ ಡೆಸ್ಕ್ ಆನ್ಕೊಂಡು ಕೂತಿದ್ದಾರೆ.
ಅವಳನ್ನ ನೋಡಿ ಶಾಕ್ ಆದ ರಂಜನಿ ಅಮ್ಮ ಯಾಕೆದ್ದೆ ಅಂತ ಕೇಳಿದ್ಲು. ಆ ಮಾತಿಗೆ ಮಗಳ ಕಡೆ ನೋಡಿ ನಗ್ತಾ, ಏನಿಲ್ಲ, ಹಾಲಿನಲ್ಲಿ ಯಾವುದೋ ಸದ್ದು ಬಂದಂತಾಯ್ತು, ಅದಕ್ಕೆ ಎದ್ದು ಕೂತೆ. ಆದರೆ ನನಗೆ ಇವಾಗಲೇ ತಿಳಿತು ನನ್ನ ಮಗಳು ತುಂಬ ದೊಡ್ಡವಳಾಗಿದ್ದಾಳೆ. ಸೊ ನೈಸ್ ಅಂದ್ಲು ಮಾಲತಿ. ಅದರಿಂದ ತನ್ನ ತಾಯಿಗೆಲ್ಲವೂ ಅರ್ಥ ಆಗಿದೆ ಅಂತ ಗಮನಿಸಿದ ರಂಜನಿ, ಅಮ್ಮ ಏನು ಅಂದರೆ ಅವನ ಹೆಸರು ವಿಶ್ವ, ಅವರದ್ದು ಹೈದ್ರಾಬಾದ್, ಪೋಷಕರು ಕೂಡ ಕೆಲಸ ಮಾಡ್ತಿದ್ದಾರೆ, ಬೆಂಗಳೂರಿನಲ್ಲಿ ಸ್ವಂತ ಮನೆ ಇದೆ, ಒಬ್ಬ ಸಿಸ್ಟರ್ ಇದ್ದಾರೆ, ಅವರಿಗೂ ಮದುವೆ ಆಗಿದೆ, ಪೂರ್ತಿಯಾಗಿ ಸೆಟಲ್ ಆದ ಫ್ಯಾಮಿಲಿ ಅಂತ ತಡಬಡಾಯಿಸ್ತಾ ಅಂದ್ಲು. ಇವೆಲ್ಲ ನಾನು ಕೇಳಿಲ್ಲ ರಂಜನಿ ಅಂತ ಸೀರಿಯಸ್ ಆಗಿ ಅಂದ್ಲು ಮಾಲತಿ. ಅವನು ನಾನು ಪ್ರೀತಿಸ್ತಿದ್ದೀವಮ್ಮ, ನಮ್ಮ ಫ್ಯಾಮಿಲಿ ಸ್ವಲ್ಪ ಸೆಟಲ್ ಆದಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂತ ನಾನೇ ಹೇಳಿದೆ, ಅದಕ್ಕೆ ಕಾದಿದ್ದೀವಿ ಅಂದ್ಲು ರಂಜನಿ. ನೀವೇನು ಕಾದಂತೆ ಕಾಣಿಸ್ತಿಲ್ಲ, ಕುತ್ತಿಗೆಗೆ ತಾಳಿ ಕಟ್ಟೋದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಆದಂತೆ ಕಾಣಿಸ್ತಿದೆ ಅಂದ್ಲು ಮಾಲತಿ. ರಂಜನಿ ಏನು ಮಾತಾಡದೆ ತಲೆ ತಗ್ಸಿದ್ಲು. ನನ್ನ ಮಗಳು ಹೆಮ್ಮೆಯಿಂದ ತಲೆ ಎತ್ತುವಂತೆ ಮಾಡ್ತಾಳೆ ಅಂದ್ಕೊಂಡೆ, ಆದರೆ ನನ್ನ ಮುಂದೆ ತಲೆ ತಗ್ಗಿಸ್ತಾಳೆ ಅಂತ ಅಂದ್ಕೊಳ್ಳಿಲ್ಲ. ಲೈಫ್ನಲ್ಲಿ ಏನು ಎಂಜಾಯ್ ಮಾಡಿದೆ ಅಂತ ನಿನಗೆ ಅಷ್ಟು ಬೇಗ ಬಾಯ್ ಫ್ರೆಂಡ್ ಬೇಕು ಅನ್ನಿಸ್ತು ರಂಜನಿ. ನಿನ್ನಿಂದ ನಾನು ಇದನ್ನು ನಿರೀಕ್ಷಿಸಿರಲಿಲ್ಲ. ಸಾರಿ, ನನಗೆ ತುಂಬ ಕೋಪ ಬರ್ತಿದೆ, ಹೋಗಾಲ್ನಲ್ಲಿ ಮಲಗು, ಏನಿದ್ರು ನಾಳೆ ಮಾತಾಡೋಣ ಅಂದ್ಲು ಮಾಲತಿ. ಆ ಮಾತಿಗೆ ರಂಜನಿ ಸೈಲೆಂಟಾಗಿ ಹೋಗಾಲ್ನಲ್ಲಿ ಮಲಗಿದ್ಲು. ಆದರೆ ಸ್ವಲ್ಪವೂ ಟೆನ್ಷನ್ ಪಡೆದೆ. ಅಮ್ಮಯ್ಯ, ಅಮ್ಮನಿಗೆ ತಿಳಿಯಿತು, ಇದುವರೆಗೆ ಈ ವಿಷಯ ಹೇಗೆ ಹೇಳೋದು ಅಂತ ಟೆನ್ಷನ್ ಪಟ್ಟಿದ್ದೆ, ಆದರೆ ನಾನು ಇಲ್ಲದೆ ತಿಳಿಯಿತು. ಈಗ ಅಮ್ಮ ಸ್ವಲ್ಪ ಕೋಪದಲ್ಲಿದ್ದಾರೆ, ಆದರೆ ಖಂಡಿತ ಈ ಮದುವೆಗೆ ಒಪ್ಕೊಳ್ತಾರೆ ಅಂತ ಮನಸ್ಸಿನಲ್ಲಿ ಯೋಚಿಸ್ತಾ ಪ್ರಶಾಂತವಾಗಿ ಮಲಗಿದ್ಲು. ಆದರೆ ಮಾಲತಿಗೆ ಮಾತ್ರ ನಿದ್ದೆ ಬರೋದಾಯಿತು. ಅವನ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಚೆನ್ನಾಗಿದೆ, ಆದರೆ ಅದರಲ್ಲಿ ಎಷ್ಟು ನಿಜ. ಅವನು ನಿಜವಾಗಿ ಅವಳನ್ನ ಪ್ರೀತಿಸಿದ್ರೆ ಹೀಗೆ ಆಸ್ತಿ ಸುಖಕ್ಕೆ ಕಾಯ್ತಿರಲಿಲ್ಲ. ಮದುವೆ ಆಗೋಣ, ಜವಾಬ್ದಾರಿ ನಂದು ಅಂತಿದ್ದ. ನೋಡಿದ್ರೆ ಈ ಹುಡುಗಿ ಮೋಸ ಹೋಗುವಂತ ಕಾಣ್ತಿದೆ. ಏನು ಮಾಡಬೇಕು ಅಂತ ಯೋಚಿಸ್ಲೇ ಇದ್ಲು. ಮರುದಿನ ಬೆಳಿಗ್ಗೆ ರಂಜನಿ ಎದ್ದು ಆಫೀಸ್ಗೆ ರೆಡಿ ಆಗ್ತಿದ್ದಾಳೆ. ಮಗಳ ಮುಖ ನೋಡಿದ ಮಾಲತಿಗೆ ಯಾವುದೇ ಭಯ ಅಥವಾ ಬೇಸರ ಕಾಣಿಸ್ಲಿಲ್ಲ. ಅವಳು ಹೊರಟು ಹೋಗುವಾಗ, ರಂಜನಿ ಟಿಫನ್ ಮಾಡಬೇಕು ಬಾ ಅಂದ್ಲು ಮಾಲತಿ. ಹಾಂ ಅಮ್ಮ ಬರ್ತಿದ್ದೇನೆ ಎನ್ನುತ್ತಾ ರಂಜನಿ ಬಂದು ಟೇಬಲ್ ಹತ್ರ ಕೂತ ತಕ್ಷಣ ಅವಳಿಗೆ ಟಿಫನ್ ಹಾಕಿ ಎದುರುಗಡೆ ಕೂತರು. ತಾಯಿ ತನ್ನೊಂದಿಗೆ ಮಾತಾಡೋದಕ್ಕೆ ಬಯಸ್ತಿದ್ದಾಳೆ ಅಂತ ಅರ್ಥವಾದ ರಂಜನಿ ಟಿಫನ್ ತಿಂತ ತಾಯಿ ಕಡೆ ನೋಡಿದ್ಲು. ನೋಡು ರಂಜನಿ, ನೀನೆಲ್ಲವನ್ನ ಮೆಚೂರ್ಡಾಗಿ ಯೋಚಿಸ್ತಿದ್ಯಾ ಅಂತ ನನಗೆ ಗೊತ್ತು, ಮತ್ತು ವಿಶ್ವನನ್ನು ಆರಿಸ್ಕೊಳ್ಳುವಲ್ಲಿ ಕೂಡ ನೀನು ಯೋಚಿಸ್ತಿರ್ತೀಯಾ ಅಂತ ಅಂದ್ಕೊಳ್ತೀನಿ. ನೀವು ಹೀಗೆ ಮದುವೆ ಆಗದೆ ಸಂಬಂಧದಲ್ಲಿರೋದು ಸರಿಯಲ್ಲ. ಹಾಗಾಗಿ ಆ ಹುಡುಗನನ್ನು ಒಂದು ಸಾರಿ ಕರ್ಕೊಂಡು ಬಾ, ನಾನು ಅವನ ಜೊತೆ ಮಾತಾಡಿ, ಅವರ ದೊಡ್ಡವ್ರ ಜೊತೆ ಮಾತಾಡಿ ನಿಮ್ಮ ಮದುವೆ ಮಾಡ್ತೀನಿ ಅಂದ್ಲು ಮಾಲತಿ. ಆ ಮಾತಿಗೆ ರಂಜನಿ ಮುಖ ಬೆಳಗಲು ಶುರು ಮಾಡ್ತು. ಥ್ಯಾಂಕ್ಸ್ ಅಮ್ಮ ಅಂತಿದ್ದು ತಾಯಿ ಕುತ್ತಿಗೆ ಅಪ್ಪಿ ಮುತ್ತು ಕೊಡ್ತಾ, ನನಗೆ ಗೊತ್ತು ನೀನು ಒಪ್ಕೊಳ್ತೀಯಾ ಅಂತ, ಅದಕ್ಕೆ ನಾವು ಅಷ್ಟಾಗಿ ಭಯಪಡಲಿಲ್ಲ. ತಕ್ಷಣ ಈ ವಿಷಯ ವಿಶ್ವನಿಗೆ ಹೇಳಬೇಕು, ಅವನು ನಮ್ಮ ಮದುವೆಗಾಗಿ ತುಂಬ ಕಾಯ್ತಿದ್ದಾನೆ, ಥ್ಯಾಂಕ್ಸ್ ಅಮ್ಮ ಅಂತ ಇನ್ನೊಮ್ಮೆ ಹೇಳಿ ಆಫೀಸ್ಗೆ ಹೊರಟಳು. ಹೋದ ಕೂಡಲೇ ಲಾಗಿನ್ ಆದ ರಂಜನಿ ಇಂಪಾರ್ಟೆಂಟ್ ಕೆಲಸ ಇದ್ದರೆ ಮುಗಿಸ್ಕೊಂಡ ತಕ್ಷಣ ನಾವು ಭೇಟಿಯಾಗೋಣ ವಿಶ್ವ ಅಂತ ಮೆಸೇಜ್ ಮಾಡಿದ್ಲು. ನಾನು ನಿನ್ನನ್ನು ಭೇಟಿ ಮಾಡಬೇಕು ಅಂದ್ಕೊಂಡಿದ್ದೀನಿ ರಂಜನಿ, ತಕ್ಷಣ ನಮ್ಮ ಆಫೀಸ್ ಟೆರೇಸ್ ಮೇಲೆ ಬಾ ಅಂತ ಮೆಸೇಜ್ ಮಾಡ್ದ ವಿಶ್ವ. ಇದೇನು ಯಾವತ್ತು ಹೇಳೋದು ಟೆರೇಸ್ ಮೇಲೆ ಬರೋದು ಕೇಳ್ತಿದ್ದಾನೆ ಅಂದ್ಕೊಂಡು ರಂಜನಿ ಅದೇ ವಿಷಯ ಕೇಳಿದ್ಲು. ಎಲ್ಲ ಬಂದಮೇಲೆ ಹೇಳ್ತೀನಿ, ನೀನು ಬಾ ಅಂದ. ನನಗಾಗಿ ಏನಾದರೂ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿರ್ಬೋದಾ ಅಂತ ಯೋಚಿಸ್ದೆ ಖುಷಿಯಾಗಿ ಟೆರೇಸ್ ಮೇಲೆ ಹೋದ್ಲು ರಂಜನಿ. ಅಲ್ಲಿ ಎಲ್ಲ ಖಾಲಿ ಇತ್ತು ಮತ್ತು ಗಾಳಿ ಬೀಸ್ತಿತ್ತು. ವಿಶ್ವ ಒಬ್ಬನೇ ಟೆರೇಸ್ ಕೂಡಗ ಅಂದ್ಕೊಂಡು ಹೊರಗೆ ನೋಡ್ತಾ ಕಾಣಿಸ್ತಾ. ಓಡುತ್ತಾ ಹೋಗಿ ಅವನನ್ನು ಹಿಂದಿನಿಂದ ಅಪ್ಕೊಂಡು, ಲವ್ ಯು ವಿಶ್ವ, ನಮ್ಮಮ್ಮ ನಮ್ಮ ಮದುವೆಗೆ ಒಪ್ಕೊಂಡ್ರು, ನಿನ್ನ ಮನೆಗೆ ಕರ್ಕೊಂಡು ಬರೋದಕ್ಕೆ ಹೇಳಿದರು, ನಿಮ್ಮ ಪೋಷಕರ ಜೊತೆ ಮಾತಾಡಿ ಮದುವೆ ಮಾಡ್ತಾರಂತೆ, ಇನ್ನೂ ನಾವು ಯಾವಾಗಲೂ ಒಟ್ಟಿಗೆ ಇರಬಹುದು ಅಂತ ತುಂಬ ಸಂತೋಷದಿಂದ ಹೇಳಿದ್ಲು. ಆ ಮಾತಿಗೆ ವಿಶ್ವ ಅಷ್ಟಾಗಿ ರಿಯಾಕ್ಟ್ ಮಾಡದೆ ಅವಳನ್ನ ಮುಂದೆ ಕೇಳಿಕೊಂಡು, ಮೊದಲು ನಾನು ಹೇಳೋದನ್ನು ಕೇಳು ಅಂದ. ಮಾಲತಿ ಮದುವೆಗೆ ಒಪ್ಪಿದ್ರಿಂದ ಆ ವಿಷಯವನ್ನು ಹ್ಯಾಪಿಯಾಗಿ ವಿಶ್ವನಿಗೆ ಹೇಳಿದ್ಲು ರಂಜನಿ. ಆದರೆ ವಿಶ್ವ ಮಾತ್ರ ಅವಳನ್ನ ಮುಂದೆ ಕೇಳಿದು, ನಿಮ್ಮಮ್ಮ ಒಪ್ಪಿದ್ರು, ನಾನು ನಿನ್ನ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ರಂಜನಿ, ಸೊ ಲೆಟ್ಸ್ ಬ್ರೇಕಪ್ ಅಂದ. ಸಡನ್ನಾಗಿ ಆ ಮಾತು ಕೇಳಿ ಶಾಕ್ ಆದ ರಂಜನಿ ತಾನು ಕೇಳಿದ್ದು ಏನು ಅಂತ ಅರ್ಥ ಆಗದೆ ವಾಟ್ ಅಂತ ಹಾಗೆ ನೋಡ್ತಾ ನಿಂತುಬಿಟ್ಲು. ಆಗ ವಿಶ್ವ ಮತ್ತೆ ಮಾತಾಡ್ತಾ, ಹೌದು ರಂಜನಿ, ನನಗೆ ಸೆಟ್ ಆಗಲ್ಲ, ಅದಕ್ಕೆ ನೀವು ಈ ಸಂಬಂಧವನ್ನು ಇಲ್ಲಿ ನಿಲ್ಲಿಸಿ ನಾವು ಬೇರೆ ಆಗೋದೇ ಒಳ್ಳೆಯದು ಅಂತ ಅವನು ಹೇಳ್ತಿರುವಾಗಲೇ ರಂಜನಿ ಒಂದು ಸಾರಿ ಅವನ ಕಾಲರ್ ಹಿಡಿದು, ನನಗೆ ಸೆಟ್ ಆಗಲ್ಲ ಅಂತ ಎಷ್ಟು ದಿನಗಳ ಮೇಲೆ ತಿಳಿದಿದ್ಯಾ ಅಂತ ಆವೇಶದಿಂದ ಕೇಳಿದ್ಲು. ಅದಕ್ಕೆ ವಿಶ್ವ ಮುಖ ಕೋಪವಾಗಿ ಬದಲಾಯಿತು. ಆದರೆ ಅಷ್ಟರಲ್ಲೇ ಕಂಟ್ರೋಲ್ ಮಾಡ್ಕೊಳ್ತಾ ಸಣ್ಣಗೆ ನಕ್ಕು ಅವಳ ಕೈಯಿಂದ ತನ್ನ ಕಾಲರ್ ಬಿಡಿಸ್ಕೊಂಡು, ರಂಜನಿ ಅನಾವಶ್ಯಕವಾಗಿ ಕಿರ್ಚಾಡಿ ಗಲಾಟೆ ಮಾಡಿದ್ರೆ ನಾವಿಬ್ಬರು ಸಂಬಂಧದಲ್ಲಿದ್ದ ವಿಷಯ ಆಫೀಸ್ ಪೂರ್ತಿ ಗೊತ್ತಾಗುತ್ತೆ, ಆವಾಗ ನಿನ್ನ ಕೆಲಸ ಹೋಗುತ್ತೆ, ಇವೆಲ್ಲ ಬೇಕಾ ಹೇಳು. ಆದರೂ ನಾನೇನು ನಿನ್ನನ್ನು ಬಳಸ್ಕೊಂಡೆ, ನೀನು ಶೀಲಾ ಕದ್ದೆ ಅನ್ನೋ ರೀತಿ ಬಿಲ್ಡಪ್ ಕೊಡಬೇಡ. ಇಬ್ಬರು ಇಷ್ಟಪಟ್ಟ ಒಂದಾದವು, ಎಂಜಾಯ್ ಮಾಡಿದ್ವು, ಈಗ ನನಗೆ ನಿನ್ನ ಜೊತೆ ಸೆಟ್ ಆಗಲ್ಲ ಅಂತ ಅನಿಸ್ತಿದೆ, ಅದಕ್ಕೆ ನೀನು ಕೂಡ ಇದನ್ನು ಇಲ್ಲಿಗೆ ಬಿಟ್ಬಿಡು, ಈ ಕ್ಷಣದಿಂದ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಗಬಗಬನೆ ಅಲ್ಲಿಂದ ಹೊರಟು ಹೋದ. ಆ ಮಾತುಗಳನ್ನ ಕೇಳಿದ ಮೇಲೆ ರಂಜನಿ ಎದೆಯಲ್ಲಿ ಜ್ವಾಲಾಮುಖಿ ಸ್ಫೋಟಿಸಿದಂತಾಯಿತು. ನಿಜಕ್ಕೂ ತಾನು ಕೇಳಿದ ನಿಜವೋ ಕನಸೋ ತಿಳಿದೆ ಕಕ್ಕಾಬಿಕ್ಕಿಯಾಗಲ್ಲೇ ನಿಂತುಬಿಟ್ಲು.
ಹೊರಟೋಗ್ತಿರೋ ಅವನನ್ನು ಕರೆದು ಕೆನ್ನೆಗೆ ಒಂದು ಬಿಗಿಬೇಕು ಅಂತ ಅವಳ ಮನಸ್ಸು ಬಯಸ್ತಿದೆ. ಆದರೆ ಶರೀರ ಮಾತ್ರ ಸ್ತಂಭಿಸಿ ಹೋಗಿದೆ. ಗಂಟಲು ಒಣಗಿ ಒಂದು ಮಾತು ಕೂಡ ಬರ್ತಿಲ್ಲ. ಕಣ್ಣಿಂದ ಒಂದು ಹನಿ ನೀರು ಬರ್ತಿಲ್ಲ. ಆದರೆ ಎದೆಯಲ್ಲಿ ಮಾತ್ರ ಸಮುದ್ರ ಉಕ್ಕಿ ಹರಿತಿರುವಂತಿದೆ. ಮೈಂಡ್ ಕೆಲಸ ಮಾಡ್ತಿಲ್ಲ. ಅವನೇ ಲೈಫ್ ಅಂದ್ಕೊಳ್ಳಿಲ್ಲ, ಆದರೆ ಫ್ಯೂಚರ್ ಮಾತ್ರ ಅವನೇ ಅಂದ್ಕೊಂಡಿದ್ದ. ಅವಳಿಗೆ ಕಣ್ಣು ಮುಂದೆ ಎಲ್ಲ ಶೂನ್ಯದಂತ ಕಾಣಿಸ್ತಿದೆ. ಅಷ್ಟರಲ್ಲಿ ಸಡನ್ನಾಗಿ, ಹೆಲೋ ಮಿಸ್ ರಂಜನಿ, ಈ ಟೈಮ್ನಲ್ಲಿ ಇಲ್ಲಿ ಏನು ಮಾಡ್ತಿದ್ಯಾ ಅಂತ ಗುಡುಸ ಧ್ವನಿಯಲ್ಲಿ ಒಂದು ಮಾತು ಕೇಳಿಸಿದ್ದಕ್ಕೆ ಸೈಲೆಂಟಾಗಿ ಅವನ ಕಡೆ ತಿರುಗಿದ್ಲು. ಅಲ್ಲಿ ನಿಂತು ಸೀರಿಯಸ್ ಆಗಿ ಅವಳನ್ನೇ ನೋಡ್ತಿದ್ದ ರುದ್ರ, ನಿನ್ನೆ ಕೇಳ್ತಿರೋದಿಲ್ಲ ಏನು ಮಾಡ್ತಿದ್ಯಾ ಅಂದ. ಮೈಂಡ್ ಬ್ಲಾಕ್ ಆಗಿದ್ದ ರಂಜನಿ ಅವನಿಗೆ ಉತ್ತರ ಹೇಳಿದೆ. ಹಾಗೆ ನೋಡ್ತಾ ನಿಂತಿದ್ದರಿಂದ ರುದ್ರ ಅವಳನ್ನ ಹತ್ತಿರಕ್ಕೆ ಕೇಳ್ಕೊಂಡು ಗಟ್ಟಿಯಾಗಿ ತುಟಿ ಮೇಲೆ ಮುತ್ತು ಕೊಡೋದಕ್ಕೆ ಹೋದ. ಆ ಕ್ರಿಯೆಯಿಂದ ಸಡನ್ನಾಗಿ ಶಾಕ್ನಿಂದ ಎಚ್ಚರಗೊಂಡ ರಂಜನಿ ತನ್ನ ಪೂರ್ತಿ ಬಲ ಬಳಸಿ ಅವನ್ನ ದೂರಕ್ಕೆ ನೂಕಿ ಕೈ ಎತ್ತಿ ಜೋರಾಗಿ ರುದ್ರನ ಕೆನೆಗೊಂದು ಹಾಕಿದ್ಲು. ಕೆಂಡದಂತ ಉರಿತಿರೋ ಕಣ್ಣುಗಳಿಂದ ಅವನನ್ನು ಗುರಾಯಿಸಿ ನೋಡ್ತಾ, ಬಿ ಇನ್ ಯುವರ್ ಲಿಮಿಟ್ಸ್ ಅಂತ ಬೆರಳು ತೋರಿಸಿ ಬೆದರಿಸಿ ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಹಾಕ್ತಾ ಕೆಳಗೆ ಹೊರಟೋದ್ಲು. ಅವಳಿದ್ದ ಸ್ಥಿತಿಯಲ್ಲಿ ತಾನೊಬ್ಬ CEO ಮೇಲೆ ಕೈ ಮಾಡಿದೇನೋ ವಿಷಯ ಅವಳಿಗೆ ನೆನಪಾಗಲಿಲ್ಲ. ಕೆನ್ನೆಗೆ ಏಡ್ತಿಂದ ರುದ್ರ ಕೂಡ ಸೈಲೆಂಟಾಗಿ ಅವಳು ಹೋದ ಕಡೆ ನೋಡಿ ಸಣ್ಣಗೆ ನಗ್ತಾ ಅವಳು ಹೊಡೆದ ಕೆನ್ನೆ ಮೇಲೆ ಕೈ ಇಟ್ಟು ಸವರ್ಕೊಂಡ. ಆ ಸಮಯದಲ್ಲಿ ಅವನ ಮನಸ್ಸಿನಲ್ಲಿ ಏನು ಯೋಚನೆಗಳು ನಡೀತಿದೆಯೋ ಅವನಿಗೆ ಬಿಟ್ಟರೆ ಇನ್ಯಾರಿಗೂ ತಿಳಿದು. ಕೆಳಗೆ ಹೋದ ರಂಜನಿ ನೇರವಾಗಿ ವಾಶ್ರೂಮ್ಗೆ ಹೋಗಿ ನಲ್ಲಿ ಬಿಟ್ಟು ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ಲು. ಅವಳ ಅಳುವಿಗೆ ಆ ವಾಶ್ರೂಮ್ ಪ್ರತಿಧ್ವನಿಸ್ತಿದೆ. ಅಲ್ಲಿ ಬಹಳ ಹೊತ್ತು ಅವಳಲ್ಲಿ ಸ್ವಲ್ಪ ಹೊತ್ತಿಗೆ ವಿವೇಚನೆ ಕೆಲಸ ಮಾಡಿದ್ರಿಂದ ಯೋಚನೆ ಕೂಡ ಶುರುವಾಯಿತು. ಅದರಿಂದ ಕಣ್ಣು ಒರೆಸ್ಕೊಳ್ತಾ, ಅಸಲಿಗೆ ನಾನು ಯಾಕೆ ಅಳ್ತಿದ್ದೀನಿ? ಆ ವಿಶ್ವನ ಮೋಸ ಮಾಡ್ದ ಅಂತ ಅಳ್ತಿದ್ದೀನ? ಇಲ್ದಿದ್ರೆ ಆ ಮೋಸ ಮಾಡೋ ಅವಕಾಶ ನಾನೇ ಕೊಟ್ಟಿದ್ದಕ್ಕೆ ಅಳ್ತಿದ್ದೀನ? ಇವಾಗ ನಾನು ಅಳೋದ್ರಿಂದ ಪ್ರಯೋಜನ ಇಲ್ಲ. ಇಷ್ಟು ಬೇಗ ಅವನ ನಿಜ ರೂಪ ತಿಳಿದಿದ್ದಕ್ಕೆ ಸಂತೋಷ ಪಡಬೇಕು. ಇನ್ನುಳಿದಂತೆ ಈ ವಿಷಯದಲ್ಲಿ ನಾನು ಉತ್ತರ ಹೇಳಬೇಕಾದ ಒಂದೇ ಒಂದು ವ್ಯಕ್ತಿ, ಅಮ್ಮ. ಅವರಿಗೆಲ್ಲವನ್ನ ಹೇಳಿಬಿಡ್ತೀನಿ. ಆಮೇಲೆ ಅಮ್ಮ ಏನು ಹೇಳ್ತಾರೋ ಅದೇ ನನ್ನ ನಿರ್ಧಾರ ಅಂದ್ಕೊಂಡ ರಂಜನಿ ಒಂದು ನಿರ್ಧಾರಕ್ಕೆ ಬಂದವಳಂತೆ ಫೇಸ್ ವಾಶ್ ಮಾಡ್ಕೊಂಡು ಹೊರಗೆ ಬಂದಳು. ಲ್ಯಾಪ್ಟಾಪ್ನಲ್ಲಿ ಲಾಗಿನ್ ಆದಳು. ಆದರೆ ಕೆಲಸ ಮಾಡೋದಕ್ಕೆ ಮನಸ್ಸಿಲ್ಲದೆ ಮತ್ತೆ ಆಫ್ ಮಾಡಿ ಪರ್ಮಿಷನ್ ತೊಗೊಂಡು ಹೊರಗೆ ಬಂದಳು ರಂಜನಿ. ಆದರೆ ಮನೆಗೆ ಹೋಗಲು ಮನಸ್ಸಿಲ್ದಿದ್ದರಿಂದ ತಕ್ಷಣ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಿರೋ ತನ್ನ ಗೆಳತಿಯರಾದ ವೀಣಾ ಮತ್ತು ಕಾರ್ತಿಕ್ಗೆ ಕಾಲ್ ಮಾಡಿ ನಿಮ್ಮನ್ನು ಒಂದು ಸಾರಿ ಅರ್ಜೆಂಟಾಗಿ ಭೇಟಿ ಮಾಡಬೇಕು ಅಂದ್ಲು. ಅದರಿಂದ ಸ್ವಲ್ಪ ಹೊತ್ತಿನಲ್ಲಿ ಆ ಮೂವರು ಒಂದು ರೆಸ್ಟೋರೆಂಟ್ನಲ್ಲಿ ಮೀಟ್ ಆದರು. ಏನು ಬೇಬಿ ಅರ್ಜೆಂಟಾಗಿ ಭೇಟಿ ಮಾಡಬೇಕು ಅಂದರೆ ಏನಾದರೂ ಗುಡ್ ನ್ಯೂಸ್ ಹೇಳ್ತೀಯಾ ಅಂತ ಕೇಳಿದ್ಲು ಕಾರ್ತಿಕ. ನಿನ್ನ ಬಾಯ್ ಫ್ರೆಂಡ್ ಜೊತೆ ಏನಾದರೂ ಲಾಂಗ್ ಡೇಟ್ ಪ್ಲ್ಯಾನ್ ಮಾಡಿದೆಯಾ ಏನು ಅಂತ ಕೇಳಿದ್ಲು ವೀಣಾ. ಅದೆಲ್ಲ ಬಹುಶಃ ಮದುವೆ ಫಿಕ್ಸ್ ಆಗಿರ್ಬೋದು ಅಷ್ಟೇನಾ ರಂಜನಿ ಅಂತ ನಗ್ತಾ ಕೇಳಿದ್ಲು ಕಾರ್ತಿಕ. ರಂಜನಿ ಏನು ಮಾತಾಡದೆ ಟೇಬಲ್ ಮೇಲೆ ಬೆರಳುಗಳಿಂದ ಗೆರೆ ಎಳಿತಿದ್ದಾಳೆ. ಅದರಿಂದ ಒಬ್ಬರ ಮುಖ ಒಬ್ಬರು ನೋಡಿಕೊಂಡ ವೀಣಾ ಮತ್ತು ಕಾರ್ತಿಕ ರಂಜನಿ ಹತ್ರಕ್ಕೆ ಬಂದು ಅವಳು ಭುಜದ ಮೇಲೆ ಕೈ ಇಟ್ಟು, ಏನಾಯ್ತು ರಂಜನಿ, ಯಾಕೆ ಹೀಗಿದೆಯಾ ಅಂತ ಕೇಳಿದ್ರು. ಅವನು ಬ್ರೇಕಪ್ ಹೇಳ್ದ ಅಂದ್ಲು ರಂಜನಿ. ವಾಟ್? ಇಬ್ಬರು ಒಂದೇ ಸಾರಿಗೆ ಬೆಚ್ಚಿ ಬಿದ್ದಂತಂದರು. ಹೌದು ಅನ್ನುತ್ತಾ ಹಿಂದಿನ ದಿನ ಮಧ್ಯರಾತ್ರಿ ವಿಶ್ವ ತನ್ನ ಮನೆಗೆ ಬಂದಿದ್ದರಿಂದ ಹಿಡಿದು ಬ್ರೇಕಪ್ವರೆಗೆ ನಡೆದಿದ್ದೆಲ್ಲ ಅವರ ಹತ್ರ ಹೇಳಿದ್ಲು. ಎಷ್ಟು ಕಂಟ್ರೋಲ್ ಮಾಡಿಕೊಂಡ್ರು ಆ ಸಮಯದಲ್ಲಿ ಅವಳು ಕಣ್ಣಿಂದ ಕಣ್ಣೀರು ಬರೋದನ್ನು ತಡೆಯಲಾಗಲಿಲ್ಲ. ಆ ಮಾತುಗಳನ್ನ ಕೇಳಿದ ಗೆಳತಿಯರಿಬ್ಬರು ಶಾಕ್ ಆದರು. ಅದೇನೋ ಅವನು ನಿನ್ನ ಮದುವೆ ಮಾಡ್ಕೊಳ್ತೀನಿ ಅಂತಿದ್ದ ಅಲ್ವಾ, ಇದ್ದಕ್ಕಿದ್ದಂತೆ ಹೀಗೆ ಯಾಕೆ ಮಾತು ಬದಲಿಸ್ತಾ ಅಂತ ಕೇಳಿದ್ಲು ವೀಣಾ. ಅದೇ ತಾನೇ, ನಿನ್ನ ಇಷ್ಟು ಬಳಸ್ಕೊಂಡು ಹಾಗೆ ಹೇಗೆ ಬ್ರೇಕಪ್ ಅಂತ ಹೇಳ್ತಾನೆ? ನಿಮ್ಮ ಪ್ರೀತಿಗೆ ನಾವೇ ಸಾಕ್ಷಿ. ಬಾ ಅವನನ್ನು ಕೇಳಿ ಕೆಣ್ಕೋಣ. ನಿನ್ನನ್ನು ಯಾಕೆ ಮದುವೆ ಆಗೋಣ ಅಂತ ನಾವು ನೋಡ್ತೀವಿ, ಬೇಕಾದ್ರೆ ಕೇಸ್ ಹಾಕೋಣ ಅಂತ ಆವೇಶದಿಂದ ಅಂದ್ಲು ಕಾರ್ತಿಕ. ಅವರ ಮಾತುಗಳಿಗೆ ವಿರಕ್ತಿಯಿಂದ ನಕ್ಕ ರಂಜನಿ, ನೋ, ಇವಾಗ ಅವನೇ ಮಾಡ್ಕೊಳ್ತೀನಿ ಅಂದರೂ ಅವನನ್ನು ಮದುವೆ ಆಗೋದಕ್ಕೆ ನಾನು ತಯಾರಿಲ್ಲ ಅಂದ್ಲು. ಆ ಮಾತಿಗೆ ವೀಣಾ ಮತ್ತು ಕಾರ್ತಿಕ ಶಾಕ್ ಆಗ್ತಾ, ಅದೇನೋ ಹಾಗೆ ಹೇಳ್ತೀಯಾ ಅಂತ ಕೇಳಿದ್ರು. ಹೌದು, ನನ್ನನ್ನು ಬೇಡ ಅಂದ್ಕೊಂಡು ನನಗೆ ಯಾಕೆ? ಯಾವುದೇ ಸಂಬಂಧದಲ್ಲಾದರೂ ಸರಿ, ಬೇಡ ಅಂದಮೇಲೆ ಇನ್ನು ಮುಂದೆ ಹೋಗಬಾರ್ದು. ಅದರಿಂದ ನೋವೇ ಹೊರತು ಯಾವುದೇ ಪ್ರಯೋಜನ ಇಲ್ಲ. ಅದಕ್ಕಿನ್ನು ಮುಂದೆ ನನಗೂ ಅವನು ಬೇಡ ಅಂತ ಫಿಕ್ಸ್ ಆಗಿದ್ದೀನಿ ಅಂತ ಕಣ್ಣೀರು ಒರೆಸ್ಕೊಳ್ತಾ ಅಂದ್ಲು ರಂಜನಿ. ಹಾಗಾದರೆ ಯಾಕೆ ಅಳ್ತಿದ್ಯಾ ಅಂತ ಸ್ವಲ್ಪ ಅಸಹನೆಯಿಂದ ಕೇಳಿದ್ಲು ಕಾರ್ತಿಕ. ನನ್ನ ಲೈಫ್ ಯಾಕೆ ಹೀಗೆ ಮಾಡಿಕೊಂಡೆ ಅನ್ನೋ ಬೇಸರ ಇದ್ದೇ ಇರುತ್ತಲ್ವ. ಹಾಗೆ ಆ ವಿಶ್ವನನ್ನು ನಾನು ಇಷ್ಟಪಟ್ಟೆ ಪ್ರೀತಿಸಿದೆ. ಅವನು ನನ್ನ ಜೊತೆ ಇರ್ತಾನೆ ಅಂತ ನಂಬಿದೆ. ಅವನ ಬಗ್ಗೆ ಅಮ್ಮನ ಹತ್ರ ಕೂಡ ಎಷ್ಟೋ ದೊಡ್ಡದಾಗಿ ಹೇಳ್ಕೊಂಡಿದ್ದೆ. ಅಂಥವನಿಗೆ ಮಾಡಿದ ಅಂದರೆ ಸ್ವಲ್ಪ ಬೇಸರ ಆಗುತ್ತೆ ಅಲ್ವಾ. ನಡೆದಿದ್ದನ್ನೆಲ್ಲ ಮರೆಯೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆದರೆ ಇವಾಗ ಅಮ್ಮನಿಗೆ ನನ್ನ ಮುಖ ಹೇಗೆ ತೋರಿಸ್ಬೇಕು ಅಂತ ತಿಳಿತಿಲ್ಲ. ಅವನ ಕೈಯಲ್ಲಿ ನಾನು ಎಷ್ಟು ದಾರುಣವಾಗಿ ಮೋಸ ಹೋದೆ ಅಂತ ತಿಳಿಬಾರ್ದು. ಅಮ್ಮ ತಡ್ಕೊಳ್ಳಲ್ಲ ಅನ್ನುತ್ತಾ ಮತ್ತೆ ಕಣ್ಣೀರು ಹಾಕಿದ್ಲು. ನೋಡಿ ರಂಜನಿ, ನಾವೇನು ಮಾಡಿದ್ರೂ ಸಹಿಸ್ಕೊಳ್ಳೋದು, ಜೊತೆ ನಿಲ್ಲೋದು ಅಮ್ಮ ಮಾತ್ರ. ಸೊ ನೀನು ಇದ್ರ ಬಗ್ಗೆ ಯೋಚಿಸ್ಬೇಡ. ಒಬ್ಬನನ್ನು ನಂಬಿ ತಪ್ಪು ಮಾಡಿದೆ, ಈ ತಪ್ಪಿನಿಂದ ಪಾಠ ಕಲಿ ಅಷ್ಟೇ ಹೊರತು ಸುಮ್ಮನೆ ಬಿದ್ದು ಹೋಗಬೇಡ ಅಂತ ಬ್ರೈನ್ ವಾಶ್ ಮಾಡಲು ಶುರು ಮಾಡಿದ್ಲು ವೀಣಾ. ಹೌದು ರಂಜನಿ, ಇನ್ನು ಆ ಚೀಫ್ ಫೆಲೋ ಬಗ್ಗೆ ಬಿಟ್ಬಿಡು. ತುಂಬ ದಿನಗಳ ಮೇಲೆ ನಾವು ಮೂವರು ಭೇಟಿಯಾದವು. ಅದರಲ್ಲೂ ಇವತ್ತಿನಿಂದ ನಿನಗೆ ಹಿಡಿದಿದ್ದ ವಿಶ್ವ ಅನ್ನೋ ದರಿದ್ರ ಬಿಟ್ಟು ಹೋಗಿದೆ. ಹಾಗಾಗಿ ನಾವೆಲ್ಲರೂ ಹ್ಯಾಪಿಯಾಗಿ ಪಾರ್ಟಿ ಮಾಡೋಣ. ನೀನು ಕೂಡ ಈ ಪಾರ್ಟಿನ ಎಂಜಾಯ್ ಮಾಡಬೇಕು. ಬಾ, ಎಲ್ಲರೂ ಸೇರಿ ಪಬ್ಗೆ ಹೋಗೋಣ ಅಂದ್ಲು ಕಾರ್ತಿಕ. ಇಲ್ಲ, ನಾನು ಮನೆಗೆ ಹೋಗ್ತೀನಿ, ಅಮ್ಮ ಕಾಯ್ತಿರ್ತಾರೆ. ನಾನು ಕೂಡ ಮನೆಗೆ ಹೋದ ತಕ್ಷಣ ಈ ವಿಷಯ ಅಮ್ಮನಿಗೆ ಹೇಳಿ ಈ ಭಾರ ಇಳಿಸ್ಕೊಳ್ಬೇಕು ಅಂದ್ಲು ರಂಜನಿ. ನೀನು ಸ್ವಲ್ಪ ಸಮಾಧಾನ ಆದಮೇಲೆ ಅಮ್ಮನಿಗೆ ನಾಳೆ ಹೇಳ್ಬೋದು ಬಿಡು.
ಇವತ್ತಿಗೆ ನಮ್ಮ ಜೊತೆ ಚಿಲ್ ಮಾಡು ಅನ್ನೋತ್ಲೆ ರಂಜನಿ ಫೋನ್ ತೊಗೊಂಡು ಮಾಲತಿಗೆ ಕಾಲ್ ಮಾಡಿದ ಕಾರ್ತಿಕ, ಆಂಟಿ ನಾವು ತುಂಬ ದಿನಗಳ ಮೇಲೆ ರಂಜನಿನ ಭೇಟಿ ಮಾಡಿದ್ದೀವಿ, ಅದಕ್ಕೆ ಈ ನೈಟ್ ರಂಜನಿ ನಮ್ಮ ಜೊತೆ ಇರ್ತಾಳೆ ಅಂದ್ಲು ಕಾರ್ತಿಕ. ಅವರು ಬಾಲ್ಯದಿಂದ ಅವಳಿಗೆ ಗೊತ್ತಿದ್ದರಿಂದ ಮಾಲತಿ ಅಡ್ಡಿ ಹೇಳಲಿಲ್ಲ. ಅದರಿಂದ ಅಲ್ಲಿಂದ ಮೂವರು ಪಬ್ಗೆ ಹೋದರು. ಬೇಸರದಲ್ಲಿದ್ದ ರಂಜನಿಗೆ ಬಲವಂತವಾಗಿ ಡ್ರಿಂಕ್ ಕೊಡ್ತಾ, ಈ ನೈಟ್ ಈ ಡ್ರಿಂಕ್ ನಿನ್ನ ಎಲ್ಲ ಪ್ರಾಬ್ಲಮ್ಸ್ ಮರೆಯುವಂತೆ ಮಾಡತ್ತೆ ತಗೋ ರಂಜನಿ ಅಂದ್ಲು. ಅದರಿಂದ ಆ ಗ್ಲಾಸ್ ಕಡೆ ಒಂದು ಕ್ಷಣ ಸೈಲೆಂಟಾಗಿ ನೋಡಿದ್ಲು ರಂಜನಿ. ಆ ಡ್ರಿಂಕ್ ಗ್ಲಾಸ್ನಲ್ಲಿ ನಗ್ತಾ ತನ್ನನ್ನು ಕರೀತಿರೋ ವಿಶ್ವನ ಮುಖ ಕಂಡಿದ್ದಕ್ಕೆ ಕೋಪದಿಂದ ನೋಡಿದ ರಂಜನಿ ಸಡನ್ನಾಗಿ ಆ ಗ್ಲಾಸ್ ಎಳ್ಕೊಂಡು ಕುಡ್ದೇ ಬಿಟ್ಲು. ವೆರಿ ಗುಡ್ ರಂಜನಿ, ಇನ್ನೊಂದು ತಗೋ, ಈ ಪ್ರಪಂಚವನ್ನೇ ಮರಿಬಹುದು ಅನ್ನುತ್ತಾ ಇನ್ನೊಂದು ಗ್ಲಾಸ್ ಕೊಟ್ಟಳು ವೀಣಾ. ಹಾಗೆ ಮೂವರು ಸೇರಿ ಬಹಳ ಹೊತ್ತು ಡ್ರಿಂಕ್ ಮಾಡತ್ಲೇ ಇದ್ದರು. ಸ್ವಲ್ಪ ಹೊತ್ತಿಗೆ ವೀಣಾ ಮತ್ತು ಕಾರ್ತಿಕಾಗ್ ಮತ್ತು ಪೂರ್ತಿಯಾಗಿ ಏರಿದ್ರಿಂದ ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡೋದಕ್ಕೆ ಶುರು ಮಾಡಿದ್ರು. ಅದನ್ನು ನೋಡಿ ರಂಜನಿ ಕೂಡ ಅವರ ಹತ್ರ ಹೋಗಲು ಚೇರ್ನಿಂದ ಮೇಲೆದ್ಲು. ಆದರೆ ಮತ್ತಿನಲ್ಲಿ ತೂರಾಡ್ತಿದ್ರಿಂದ ಮುಂದಕ್ಕೆ ಬೀಳಲು ಹೋದ್ಲು. ಸರಿಯಾಗಲೇ ಬಂದು ಒಬ್ಬ ವ್ಯಕ್ತಿ ಅವಳನ್ನ ಹಿಡ್ಕೊಂಡು ಪಬ್ಗೆ ಅಟ್ಯಾಚ್ ಆಗಿರೋ ಒಂದು ಹೋಟೆಲ್ ರೂಮ್ಗೆ ಕರ್ಕೊಂಡು ಹೋದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳೋದ್ರ ಮೂಲಕ ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.